ನನಗೆ ಯಾಕೋ ಅಡುಗೆ ಮಾಡೋಕ್ಕೆ ಮೂಡೇ ಇರಲಿಲ್ಲ. ನಮ್ಮ ಅತ್ತಿಗೆ ಮಕ್ಕಳೆಲ್ಲರೂ ಕೂಡ ಮನೆಗೆ ಬಂದಿದ್ದರು. ಏನು ಅಡುಗೆ ಮಾಡೋದು ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಪಂಪ್ಕಿನ್ ಚಪಾತಿ ಪಲ್ಯ ಮಾಡೋಣ ಅಂದ್ಕೊಂಡೆ. ನಮ್ಮ ಅತ್ತೆ ಬೇಡ, ಪಂಪ್ಕಿನ್ ಪಲ್ಯ ಮಾಡೋದು ಬೇಡ, ಪಂಪ್ಕಿನಲ್ಲಿ ಪಾಯಸ ಮಾಡೋಣ ಅಂತ ಐಡಿಯಾ ಕೊಟ್ಟರು. ಓಕೆ, ಪಂಪ್ಕಿನ್ ಪಾಯಸ ಮಾಡೋಣ, ಮತ್ತು ಅಡುಗೆಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ. ಚಪಾತಿ ಮಾಡಿ ಎಗ್ ಕರಿ ಮಾಡ್ತೀನಿ ಅಂತ ನಮ್ಮ ಅತ್ತಿಗೆ ಮಗಳು ಅಂತ ಹೇಳಿದ್ಲು. ನಾವು ಈ ಥರ ಅಡುಗೆ ಮಾಡಬೇಕಾದ್ರೆ ಯಾರು ಸಪೋರ್ಟಿಗಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಂಗೆ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡ್ರೆ ಎಲ್ಲರೂ ಸೇರಿ ಅಡುಗೆ ಮಾಡ್ತೀವಿ. ಅವಳು ನನಗೂ ಆಗ್ತಿಲ್ಲ ಯಾಕೋ ಇವತ್ತು ಅಡುಗೆ ಮಾಡೋಕ್ಕೆ ಮೂಡೇ ಇಲ್ಲ ಅಂದಾಗ ಅವಳು ನಾನು ಮಾಡ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಅವಳೇ ಎಗ್ ಕರಿ ಮಾಡಿದ್ಲು. ಎಗ್ ಕರಿ ಮಾಡೋಕ್ಕೆ ಅವಳು ಇಲ್ಲಿ ಈರುಳ್ಳಿ, ಚಕ್ಕೆ, ಲವಂಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡ್ಳು. ಮತ್ತು ಈ ಕಡೆ ಒಂದು ಜಾರ್ನ ತೊಗೊಂಡು ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಮಸಾಲೆ ಮಾಡಿಕೊಂಡ್ಳು. ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡು ಆದಮೇಲೆ ಈ ಕಡೆ ಮೊಟ್ಟೆನ ನಾನು ಬೇಯಿಸ್ಕೊಂಡು ಈ ಥರ ಅವ್ಳಿಗೆ ಕಟ್ ಮಾಡಿಕೊಟ್ಟೆ. ಇದಾದಮೇಲೆ ಸ್ವಲ್ಪ ಮಸಾಲೆನೂ ಹಾಕ್ಕೊಂಡ್ಳು. ಇದಾದಮೇಲೆ ಅದು ಮಸಾಲೆ ಕುದಿಬೇಕಾದ್ರೆ ಫೈನಲ್ ಆಗಿ ಮಸಾಲೆ ಇನ್ನೊಂದು ಕಡೆ ರುಬ್ಬಿಟ್ಕೊಂಡಿದ್ಲು, ಅದನ್ನು ಕೂಡ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಲು. ನಾನು ಈ ಕಡೆ ಪಂಪ್ಕಿನ್ ಪಾಯಸನೂ ರೆಡಿ ಮಾಡ್ಕೊಂಡ್ಬಿಟ್ಟೆ. ಪಂಪ್ಕಿನ್ ಪಾಯಸನ ಯಾವ ಥರ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗ್ತಿಲ್ಲ. ಫೈನಲಿ ಅದ್ರ ಮೇಲೆ ಒಂದು ಕೇಸರಿನ ಉದುರಿಸ್ಕೊಂಡು ಫೈನಲಿ ಪಾಯಸ ಕೂಡ ರೆಡಿ ಆಯಿತು. ನಿಜವಾಗ್ಲೂ ಪಾಯಸ ಎಷ್ಟು ಸಖತ್ತಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ವೆಯ್ಟ್ ಲಾಸ್ ಮಾಡೋರಿಗೆ ಪಂಪ್ಕಿನ್ ಪಾಯಸ ತುಂಬಾ ಹೆಲ್ದಿಯಾಗಿರುತ್ತೆ. ವೀಕ್ಲಿ ಒಂದ್ಸರಿ ಮಾಡ್ಕೊಂಡು ಕುಡೀರಿ, ದೇಹಕ್ಕೆ ತಂಪು ಕೂಡ. ಈಗಿನ ಕಾಲದಲ್ಲಿ ನಾನು ಸೊಸೆದಿರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಮನೇಲಿ ಅತ್ತೆ ಜೊತೆ ಹೊಂದ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಯಾರಿಗೂ ಈ ಥರ ಲೈಫ್ ಸಿಗೋಕ್ಕೆ ಹೋಗಲ್ಲ. ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಅವರೇ ನೀವು ಹೊಸ್ದಾಗಿ ಹೋಗಿರ್ತೀರ, ಹೊಂದ್ಕೊಳಕ್ಕೆ ಆಗಲಿಲ್ಲ ಅಂದರೂ ನೀವೇ ಟ್ರೈ ಮಾಡಿ, ಮಾತಾಡಿಸಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ನನ್ನ ಅಳಿಯ ಪಾಯಸ ತಂದುಕೊಟ್ಟ, ಕುಡಿದ್ಬಿಟ್ಟು ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಸೂನ್. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹೋಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ